ಫ್ರೆಂಡ್ಸ್, ಇದೊಂದು ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತದ್ದು ನ್ಯೂ ಡಿಸೈನು ಒಂದು ಬೀಡ್ಸಸ್ ತುಂಬ ಗ್ರ್ಯಾಂಡ್ ಆಗಿರುವಂಥದ್ದು. ಫಸ್ಟ್ ನಾವು ಬೇಬಿ ಕುಚ್ಚನ್ನ ರೆಡಿ ಮಾಡ್ಕೊಬೇಕು. ಅದಕ್ಕೆ ನಾರ್ಮಲ್ ಬೇಬಿ ಕುಚ್ಚು ಥರ ಏನಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಹಾಗಾಗಿ ನಾವು ಫಸ್ಟ್ ನಾನು ಮೆಜರ್ಮೆಂಟ್ ಹಾಕಿ ಆಲ್ರೆಡಿ ಅರ್ಧ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮಗೆ ತೋರಿಸೋಣ ಅಂತ ಹೇಳಿ ಅರ್ಧ ಪೆಂಡಿಂಗ್ ಇಟ್ಟಿದೆ. ಇದರಲ್ಲಿ ಫಸ್ಟ್ ನಾವು ಮೆಜರ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ ನಾವು ಒಂದು ಬೆರಳಲ್ಲಿ ನಾವು ಒಂದು 1 ಇಂಚಸ್ಗೆ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡ್ಕೊಂಡಲ್ಲಿ ಈ ಒಂದು ಮಾಮೂಲಿ ನಾವು ನಾರ್ಮಲಾಗಿ ಸ್ಯಾರೀಸು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಕ್ರೋಶಾ ಕಡ್ಡಿ ಈ ಒಂದು ನೀಡಲ್ನ ಯೂಸ್ ಮಾಡಿ ಆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಬೇಕು. ಹೋಲ್ ಮಾಡ್ಕೊಂಡ ನಂತರ ಈ ಥರ ಒಂದು ನಾನು ಆಲ್ರೆಡಿ 100 ಎಳೆ ದಾರನ ಈ ರೀತಿ ಸುತ್ತಿ ಐರನ್ ಮಾಡಿ ಸುತ್ತಿ ಇಟ್ಕೊಂಡಿದ್ದೀನಿ. ಈ ರೀತಿ ಸೂಜಿಯನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ಡ್ಯಾಮೇಜ್ ಆಗೋದಿಲ್ಲ ಸ್ಯಾರೀಸು. ಈ ರೀತಿ ಸೂಜಿಗೆ ನಾನು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತುಂಬ ಶಾರ್ಪ್ ಇರೋದಿಲ್ಲ, ನಾರ್ಮಲ್ ಸೂಜಿ ಶಾರ್ಪ್ ಇರುತ್ತೆ. ಇದು ಕುಚ್ಚಿಗೆ ಅಂತಲೇ ಸಿಗುತ್ತೆ, ಇದು ಫ್ಯಾನ್ಸಿ ಸ್ಟೋರ್ಸಲ್ಲಿ. ಮತ್ತು ಇತ್ತೀಚೆಗೆ ಕಾಮನ್ ಆಗಿ ಹಾರಿ ವರ್ಕ್ ಮೆಟೀರಿಯಲ್ ಆ ಸೈಡು ಸಿಗುತ್ತೆ. ಈ ಒಂದು ಕುಚ್ಚನ್ನ ನಾನು ಐರನ್ ಮಾಡಿ ಈ ರೀತಿ ಥ್ರೆಡ್ 100 ಎಳೆ ತೊಗೊಂಡಿದ್ದೀನಿ. ನಾನು ಫೋಲ್ಡ್ ಮಾಡಿದಾಗ 200 ಆಗುತ್ತೆ. ಮತ್ತು ನಾವು ಇಲ್ಲೂ ಫೋಲ್ಡ್ ಮಾಡಿದಾಗ 400 ಆಗುತ್ತೆ. ತುಂಬ ತಿಕ್ಕಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಡಿಸೈನ್ಗೆ ಇಷ್ಟು ತಿಕ್ಕಾಗಿ ಬೇಕು. ಹಾಗಾಗಿ ನಾನು ಇಷ್ಟೊಂದು ಲೈನ್ ಥ್ರೆಡನ್ನು ತೊಗೊಂಡಿದ್ದೀನಿ. ನಾನು 2 ಕಲರ್ ಥ್ರೆಡನ್ನು ಆಲ್ರೆಡಿ ತೆಗೆದು ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಸ್ಗೆ ನೀವು ಪೂರ್ತಿ ಸ್ಯಾರಿ ಪೂರ್ತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಹೋಲ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಈ ಸ್ಯಾರಿ ಒಳಗಡೆಯಿಂದ ಈ ರೀತಿ ಮೇಲ್ಗಡೆಯಿಂದ ಸೂಜಿಯನ್ನು ನುಗ್ಗಿಸಿ ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಈ ರೀತಿ ತೊಗೊಂಡ್ರೆ ಈಸಿ ಆಗುತ್ತೆ. ನೀವು ಡೈರೆಕ್ಟ್ಲಿ ಸೂಜಿಯಿಂದ ನಾವು ಹೋಲ್ಡ್ ಮಾಡ್ತೀವಿ ಅಂದರೆ ಸ್ಯಾರಿ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನಾನು ಫಸ್ಟೇ ನಿಮಗೆ ಸ್ಯಾರಿನ ಅದನ್ನ ನಾನು ಹೋಲ್ಡ್ ಮಾಡ್ಕೊಂಡಿರೋಂಥದ್ದು. ಈ ರೀತಿ ಸ್ವಲ್ಪ ನಿಧಾನವಾಗಿ ಈ ರೀತಿ ಎಳೆದು ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ನೋಡಿ, ಈ ರೀತಿ ಸ್ವಲ್ಪ ಬೆರಳು ಸಹಾಯದಿಂದ ಈ ರೀತಿ ಮಾಡ್ಕೊಳ್ಬೇಕು. ನಂತರ ನಾರ್ಮಲ್ ನೀಡಲ್ಗೆ ಈ ರೀತಿ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಮೇಲ್ಗಡೆ ಆ ಕುಚ್ಚಿನ ಮೇಲ್ಗಡೆಯಿಂದ ಎಳೆದು ತಂದು ಇದನ್ನು ಈ ಬೆರಳು ಸೈಡಿಂದ ಸ್ವಲ್ಪ ಹೌಕಿ ಅದನ್ನು ಹಿಡ್ಕೊಳ್ಳಿ, ಪ್ರೆಸ್ ಮಾಡಿ. ಮತ್ತು ಈ ಸೈಡಲ್ಲಿ ಈ ರೀತಿ ದಾರನ ಎಳೆದು ತಂದು ಮತ್ತೆ ರೊಟೇಟ್ ಅದೇ ಸೈಡಲ್ಲಿ ಈ ರೀತಿ ದಾರನ ಸುತ್ತಿ ಎಳೆದು ಸೂಜಿ ಹತ್ರ ಒಂದು ಈ ರೀತಿ ಲೇಯರ್ನ ಸುತ್ತಬೇಕು. ಈ ರೀತಿ ಹಿಡ್ಕೊಂಡ್ಮೇಲೆ ಮತ್ತೆ ಈ ರೀತಿ ಲೇಯರ್ ನಾವು ಸ್ವಲ್ಪ ಈ ಹೂವನ್ನ ಕಟ್ಟುತ್ತೀವಲ್ಲ ಆ ಟೈಪ್ ಬರುತ್ತೆ. ಇದು ಬಿಗಿನರ್ಸ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಟರ್ನ್ ಮಾಡಿ ಅಷ್ಟೇ, ಒಂದು ರೌಂಡ್ ಟರ್ನ್ ಮಾಡಿದ್ರೆ ಯೂ ಟರ್ನ್ ಮಾಡಿದ್ರೆ ಹೋಗುತ್ತೆ. ಒಂದು 5 ಇದನ್ನು ಸುತ್ತನ್ನ ನೀವು ಜರಿ ಥ್ರೆಡನ್ನು ಹಾಕಬೇಕಾಗುತ್ತೆ. ಹಾಕಿದ ನಂತರ ಮತ್ತೆ ಮೇಲ್ಗಡೆಯಿಂದ ಈ ರೀತಿ ಹೇಳಿದ್ರೆ ಈ ಪೋಣಿಸ್ಬಿಟ್ಟು ಈ ರೀತಿ ಹೇಳಿದ್ರೆ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ. ಇದ್ರ ಮೇಲೆ ಗ್ಲೂ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಸ್ಯಾರಿ ಹೋಗ್ಬೋದು, ಈ ಕುಚ್ಚು ಮಾತ್ರ ಹೋಗೋದಿಲ್ಲ, ಅಷ್ಟು ಟೈಟಾಗಿ ಕುತ್ಕೊಳ್ಳುತ್ತೆ. ನಂತರ ಇದನ್ನು ಈಕ್ವಲ್ ಆಗಿ ಕಟ್ ಮಾಡಿಬಿಡಿ. ಈ ಡಿಸೈನ್ಗೆ ಇದೇ ರೀತಿ ಕುಚ್ಚನ್ನು ಹಾಕೊಳ್ತಾ ಹೋಗ್ಬೇಕು. ಡಬಲ್ ಕಲರ್ ಇರೋದ್ರಿಂದ ಒಂದು ಕಲರ್ ನಾನು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ತೊಗೊಂಡಿರೋಂಥದ್ದು. ಇದ ನಂತರ ಇದ್ರ ಸುತ್ತ ಹೇಗೆ ಹಾಕೋದು ಡಿಸೈನನ್ನ ನಾನು ಇದನ್ನು ಕುಚ್ಚನ್ನ ಕಟ್ಟಬೇಕಾದ್ರೆ ಉಲ್ಟಾ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ಯಾರಿ ಇದು ಫ್ರಂಟ್ ಸೈಡ್ ಬರುತ್ತೆ, ಉಲ್ಟಾ ಇಟ್ಕೊಂಡಿದ್ದೀನಿ. ಈ ಸುತ್ತ ಮತ್ತೆ ಒಂದು ಬೀಡ್ಸ್ ವರ್ಕ್ ಬರುತ್ತೆ, ಅದು ಆವಾಗ ಫ್ರಂಟ್ ಸೈಡ್ಗೆ ನೀವು ಟರ್ನ್ ಮಾಡ್ಕೊಳ್ಳಿ ಸ್ಯಾರೀಸ್ನ. ನೆಕ್ಸ್ಟ್ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದೊಂದು ನ್ಯೂ ಡಿಸೈನು, ನಾರ್ಮಲ್ ಸೂಜಿಯನ್ನು ಹಾಕ್ಕೊಂಡು ಮಾಡುವಂತಹ ಡಿಸೈನು. ಎಷ್ಟು ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಬರ್ತಾಯಿದೆ. ಅಂದರೆ ಇದು ನಾರ್ಮಲ್ ಸೂಜಿ ಯೂಸ್ ಮಾಡಿ ಕಟ್ಟಿರೋದ್ರಿಂದ ತುಂಬ ಬಿಗಿನರ್ಸು ಸಹ ಈಸಿಯಾಗಿ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕುಚ್ಚನ್ನು ಕಟ್ಟಾಗಿದೆ. ಈಗ ನೆಕ್ಸ್ಟ್ ನಾನು ಫಸ್ಟು ನಿಮಗೆ ಟ್ರಯಲ್ಗೆ ತೋರಿಸೋಣ ಅಂತ ಫಸ್ಟ್ ಸ್ವಲ್ಪ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಸ್ವಲ್ಪ. ಇದಕ್ಕೆ ಫ್ರೆಂಡ್ಸ್ ಈಗ ನೋಡಿ 3mm ಬೀಡ್ಸಸ್ ತೊಗೊಂಡಿದ್ದೀನಿ, ಜಸ್ಟು ರೌಂಡ್ ಬೀಡ್ಸಸ್. ಹಾಗೆ ಅದಕ್ಕಿಂತ ಸ್ಮಾಲ್ ಸೈಜು ಇದು ಬಂದು 1mm ತೊಗೊಂಡಿದ್ದೀನಿ.
ನೀವು ಫಸ್ಟು ಬೀಡ್ಸಸ್ಸು ಸ್ವಲ್ಪ ಬಿಗ್ ಸೈಜ್ ತೊಗೊಂಡ್ರೆ ಅದಕ್ಕಿಂತ ಹಾಫ್ ಸೈಜಸ್ ತೊಗೊಳ್ಳಿ. ನಾನು ಮಾಮೂಲಿ ಇದರಲ್ಲೇ ಫೈಬರ್ದು ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿದ್ದೀನಿ, ಮೆಟಲ್ ಬೇಡ ಅಂತ ಹೇಳಿ. ನಾರ್ಮಲ್ ಸೂಜಿ ಅದೇ ಥರ ಜರಿ ಥ್ರೆಡನ್ನು ಈ ರೀತಿ ಪೌಣಿಸಿ ಇಟ್ಕೊಂಡಿದ್ದೀನಿ. ನೋಡೋಣ ಹೀಗೆ ಹೇಗೆ ಹಾಕೋದು ಅಂತ. ಇದು ಸ್ವಲ್ಪ ಟಫ್ ಇರುತ್ತೆ, ನೋಡೋಕ್ಕೆ ತುಂಬ ಈಸಿ ಇದ್ರೂ ಸ್ವಲ್ಪ ಟಫ್ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಬೇಗ ಮಾಡ್ಬೋದು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಗಮನ ಇಟ್ಟು ಮಾಡಿದಾಗ ಈಸಿ ಆಗಿಬಿಡುತ್ತೆ, ಆ ಥರ ಏನಿಲ್ಲ, ಈಸಿ ಆಗುತ್ತೆ. ಫಸ್ಟ್ ನಾವು ಸ್ಯಾರೀಸ್ನ ಯಾವಾಗಲೂ ಫ್ರಂಟ್ ಸೈಡಿಂದನೇ ಮಾಡಿ ಈ ಡಿಸೈನು ಕುಚ್ಚು ಕೊಟ್ಕೊಂಡ್ಮೇಲೆ ಮತ್ತೆ ಉಲ್ಟಾ ಮಾಡ್ಕೊಳ್ಳಿ. ಅದರ ಪಕ್ಕದ ಸೈಡಲ್ಲಿ ಈ ರೀತಿ ಸೂಜಿಯನ್ನು ಈ ರೀತಿ ಹೇಳಕ್ಕೆ ತರಬೇಕು. ತಂದು ಬಿಗ್ ಸೈಜಸ್ಸು ಬಿಗ್ ಸೈಜಸ್ ಬೀಡ್ಸಸ್ ಇರುತ್ತಲ್ಲ, ಈ ಬಿಗ್ ಸೈಜಸ್ ಬೀಡ್ಸಸ್ಸನ್ನು ಈ ರೀತಿದು ಕಾಣಿಸ್ತಾ ಇರ್ಬೋದು, ಈ ರೀತಿ ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಅದ್ರ ಪಕ್ಕದಕ್ಕೆ ಒಂದು ಸ್ವಲ್ಪ ಹೋಲ್ ಮಾಡಿ ಅದನ್ನು ದಾರ ಎಳೆದು ಈ ರೀತಿ ಬೀಡ್ಸನ್ನು ಕ್ಲಾತ್ಗೆ ಇನ್ಸರ್ಟ್ ಮಾಡಿ ಈ ರೀತಿ. ಮತ್ತು ಅದರ ಪಕ್ಕದಲ್ಲಿ ಫಸ್ಟ್ ಈ ರೀತಿ ಮಾಡ್ಕೊಬೇಕು. ಅಂದರೆ ಬೇರೆ ಮೆಥಡಲ್ಲೆಲ್ಲ ಮಾಡ್ಬೋದು, ಬಟ್ ಇದು ನಾನು ಹೇಳ್ಕೊಡೋ ಈ ಮೆಥಡು ಪರ್ಫೆಕ್ಟಾಗಿ ಬಿಗಿನರ್ಸ್ಗಂತೂ ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ ಫಿನಿಶಿಂಗ್ ಬಂದು. ಕೆಲವ್ರಿಗೆ ಫಿನಿಶಿಂಗು ಈ ಒಂದು ಡಿಸೈನಲ್ಲಿ ವೇರಿ ಆಗ್ತಾ ಇರುತ್ತೆ, ಬೀಡ್ಸು ಆ ಕಡೆ ಈ ಕಡೆ ಕೂರುವಂಥದ್ದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಆದರೆ ನಾನು ಈ ಥರ ಹೇಳ್ಕೊಂಡಾಗ ಹಿಂದ್ಗಡೆ ಸ್ವಲ್ಪ ದಾರ ಸರಿ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನ್ ಬಂದು. ಅದಕ್ಕೆ ನಾನು ಒಂದು ಸ್ವಲ್ಪ ತುಂಬ ಟ್ರಯಲ್ ಮಾಡಿ ನಿಮಗೆ ಈಸಿಯಾಗಿ ಹೇಳ್ಕೊಡ್ಬೇಕು ಕಸ್ಟಮರ್ಗೆ ಅಂತ ಹೇಳಿ ನಾನು ಈ ರೀತಿ ಟ್ರಯಲ್ ಮಾಡಿ ನನ್ನದೇ ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಫಸ್ಟು ಆ ಒಂದು ಇದಿರುತ್ತಲ್ಲ ಈ ರೀತಿ ಬರುತ್ತೆ ಕುಚ್ಚುದು ದಾರಗಳೆಲ್ಲ ಸ್ವಲ್ಪ ಟೈಟಾಗಿ ಬೆರಳಲ್ಲಿ ಇಟ್ಕೊಳ್ಳಿ. ಪಕ್ಕಕ್ಕೆ ಅದು ಹೋಲ್ ಮಾಡಿಕೊಂಡು ಆ ಬಿಗ್ ಬೀಡ್ಸನ್ನು ಈ ರೀತಿ ಜಾಯಿನ್ ಮಾಡ್ತಾ ಹೋಗಿ ಈ ರೀತಿ ಬೆರಳಲ್ಲಿ ಹಿಡ್ಕೊಬೇಕು ಕುಚ್ಚನ್ನು. ಇಲ್ಲಾಂದರೆ ಅಲ್ಲಿ ಸೇರ್ಕೊಂಡ್ಬಿಟ್ರೆ ನಿಮಗೆ ಬಿಡ್ಸೋಕ್ಕೆ ಹಿಂಸೆ ಆಗುತ್ತೆ, ಸ್ವಲ್ಪ ಬೇಗನೂ ಹಾಕೋದಕ್ಕಾಗೋದಿಲ್ಲ. ಹಿಂಗೆ ಪಕ್ಕದಕ್ಕೆ ಮತ್ತು ಅದರ ಪಕ್ಕದಲ್ಲಿ ಮತ್ತೆ ಸೂಜಿಯನ್ನು ತಂದು ಎರಡು ಸರಿ ಒಂದೊಂದು ಬೀಡ್ಸ್ಗೆ ಸ್ಟಿಚ್ ಮಾಡಬೇಕು. ಇದು ತುಂಬ ಈಸಿಯಾಗಿ ಮಾಡ್ಬೋದು ಫಸ್ಟ್ ರೌಂಡು. ಆದರೆ ಸೆಕೆಂಡ್ ರೌಂಡು ಈ ಸೈಡಲ್ಲಿ ಅದು ತುಂಬ ಫಿನಿಶಿಂಗ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಗಮನ ಇಟ್ಟು ನೀವು ಆ ಬೀಡ್ಸನ್ನು ಕ್ಲಾತ್ಗೆ ಇನ್ಸರ್ಟ್ ಮಾಡಬೇಕಾಗತ್ತೆ. ಅದರಲ್ಲೇ ಫಿನಿಶಿಂಗ್ ಕರೆಕ್ಟಾಗಿ ಬರುವಂಥದ್ದು. ನಾನು ಟೋಟಲಿ ಒಂದು ಕುಚ್ಚಿಗೆ 5 ಬೀಡ್ಸು, ನಿಮಗೆ 6 ಬೀಡ್ಸು ಹಿಡಿಬೋದು, ಎಷ್ಟು ಹಿಡಿಸುತ್ತೆ ಅಷ್ಟನ್ನು ತಗೊಳ್ಳಿ. ಲಾಸ್ಟ್ ಎಂಡ್ವರೆಗೂ ಈ ರೀತಿ ಕವರ್ ಆಗಿರಬೇಕು ಬೀಡ್ಸಸ್ಸು. ಕವರ್ ಆದಮೇಲೆ ನೋಡಿ ಸೆಕೆಂಡ್ ಸ್ಟೆಪ್ಪು ನಾನು ಸ್ಮಾಲ್ ಸೈಜ್ ತೊಗೊಂಡಿದ್ದೆಲ್ಲ ಅದೇ ಸೈಜ್ ಬೀಡ್ಸ್ ತೊಗೊಳ್ಳಿ. ಮತ್ತೆ ರಿಟನ್ನು ಸ್ವಲ್ಪ ಸ್ಪೇಸ್ ಇರುತ್ತಲ್ಲ ಈ ರೀತಿ ಫಸ್ಟ್ ಅದನ್ನು ತಗೊಂಡು ಸೂಜಿಯಲ್ಲಿ ಪೋಣಿಸಿ ದಾರ ಮೇಲ್ಗಡೆ ಎಳ್ಕೊಳ್ಳಿ. ಈ ರೀತಿ ನೋಡಿ ಈ ರೀತಿ ಸಿಕ್ಕಾಕೊಂಡ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಹುಷಾರ ಮಾಡ್ಕೊಳ್ಬೇಕು. ಇದು ಬಿಡಿಸಿ ಎಲ್ಲನೂ ಸೇರಿಸಿ ಹಿಡ್ಕೊಳ್ಳಿ. ಹಾಕಬೇಕಾದ್ರೆ ದಾರ ಸ್ವಲ್ಪ ಥರ ಆಗುತ್ತೆ. ಈ ಥರ ಆದಮೇಲೆ ಮತ್ತೆ ರಿಟನ್ನು ನಾವು ಉದ್ದುದ್ದ ಈ ರೀತಿ ಹೊರಗಡೆಗೆ ಆ ಬೀಡ್ಸಿಂದ ಹೊರಗಡೆಗೆ ಸ್ವಲ್ಪ ಸ್ಪೇಸಲ್ಲಿ ಸೂಜಿಯನ್ನು ಎಳೆದು ನಾವು ಈ ಮೆಥಡ್ ಯೂಸ್ ಮಾಡಬೇಕು, ಪರ್ಫೆಕ್ಟಾಗಿ ಬರುತ್ತೆ. ಹೇಗೇಗೋ ಮಾಡಬೇಕು ಅನ್ನೋದಾದರೆ ಆಗೋದಿಲ್ಲ. ಈ ರೀತಿ ಬೆರಳು ಸಹಾಯದಿಂದ ಸ್ವಲ್ಪ ಹೇಳ್ಕೊಳ್ಳಿ. ಸ್ಮಾಲ್ ಬೀಡ್ಸನ್ನು ಈ ರೀತಿ ಸೂಜಿಗೆ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ನಂತರ ಅದೇ ಸ್ಪೇಸು ನಾವು ಫಸ್ಟು ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಅದನ್ನು ಇನ್ಸರ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಶೇಪ್ ಕೂತ್ಕೊಳ್ಳುತ್ತೆ ನೋಡಿ, ಈ ರೀತಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಅದು ಹೋಲ್ಸು ಮೇಲ್ಗಡೆ ಬರುವಂಥದ್ದು ಆ ಥರ ಎಲ್ಲ ಆಗುತ್ತೆ. ನೆಕ್ಸ್ಟು ದೊಡ್ಡ ಬೀಡು ಒಳಗಡೆ ಹೋಗಿ ಸೂಜಿಯನ್ನು ಎಳೆದು ದಾರ ತಗೊಂಡು ಬನ್ನಿ. ಮತ್ತೆ ಹಿಂದ್ಗಡೆ ಈ ಸ್ಪೇಸಲ್ಲಿ ಮತ್ತೆ ಸೂಜಿಯನ್ನು ಹಾಕಿ ಕೆಳಗಡೆಯಿಂದ ದಾರಾನ ಎಳೆದು ತಂದು
ಮತ್ತು ಇದು ಸ್ವಲ್ಪ ಮುಂದೆ ಈ ಬೀಡ್ಸ್ ನೇರಕ್ಕೆ ಸ್ವಲ್ಪ ಸ್ವಲ್ಪ ಅದೇ ಸ್ಪೇಸ್ ನೇರಕ್ಕೆ ಎರಡೂ ಬೀಡ್ಸಿನ ನಡುವೆ ಈ ರೀತಿ ದಾರಾನ ಎಳೆತಂದು ಈ ಕಡೆಯಿಂದ ನಾವು ಬೀಡ್ಸನ್ನು ಹಾಕಬಾರ್ದು, ಉಲ್ಟಾ ಈ ಕಡೆಯಿಂದ ಹಾಕಿದಾಗ ಬೀಡ್ಸು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೂತ್ಕೊಳ್ಳುತ್ತೆ. ಇದೇ ಈ ಡಿಸೈನಲ್ಲಿ ಫಿನಿಶಿಂಗು ಕೆಲವೊಂದು ಸರಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನೋಡಿ ಈ ರೀತಿ ಮೆಥಡನ್ನು ಯೂಸ್ ಮಾಡಿದಾಗ ಯಾವುದೇ ರೀತಿ ಫಿನಿಶಿಂಗ್ ನೋಡಿ ನಾನು ಏನೂ ಅದನ್ನ ಸ್ಪೇಸ್ ಏನೂ ಮಾಡ್ತಾಯಿಲ್ಲ, ಅದು ಕರೆಕ್ಟಾಗಿ ಕೂತ್ಕೊತಾ ಇದೆ. ನಾನು ದಾರ ಹೇಳಿದ ತಕ್ಷಣ ಕೂರ್ತಾ ಇದೆ. ಮತ್ತು ಅದೇ ಸ್ಪೇಸಲ್ಲಿ ಹೋಗಿ ಮಧ್ಯದಲ್ಲೇ ಮತ್ತೆ ಇನ್ನೊಂದು ಸರಿ ಸೂಜಿಯನ್ನು ಎಳೆತಂದು ಈ ಬಿಗ್ ಬೀಡ್ಸ್ ಒಳಗಡೆ ಮತ್ತೆ ಸೂಜಿಯನ್ನು ಹಾಕಿ ಈ ರೀತಿ ಎಳೆದು ತರಬೇಕು. ತುಂಬ ಪೇಷನ್ಸ್ ಬೇಕು ಇದಕ್ಕೆ, ಯಾಕಂದರೆ ನೋಡಿ ಈ ರೀತಿ ಎಲ್ಲ ಆಗುತ್ತೆ. ಡಿಸೈನ್ ನೋಡೋ ಸಿಂಪಲ್ ಆಗಿದೆ, ಬಟ್ ಪಾಪ ಹಾಕೋರಿಗೆ ತುಂಬ ಹಿಂಸೆ ಆಗುತ್ತೆ. ಮತ್ತು ಆ ಎರಡೂ ಬೀಡ್ಸಿನ ನಡುವೆ ಸೂಜಿಯನ್ನು ಹಾಕಿ ಸ್ವಲ್ಪ ಮುಂದೆ ಈ ರೀತಿ ತರಬೇಕು. ಮತ್ತು ಈ ಕಡೆಯಿಂದ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಈ ರೀತಿ ಕುಚ್ಚು ಪೂರ್ತಿ ಮಾಡಿ ಮತ್ತು ಅದೇ ಸ್ಪೇಸಲ್ಲಿ ಹೋಗಿ ದಾರಾನ ಎಳೆತಂದು ಹಿಂಗೆ ನೋಡಿ ನಾನು ಅದೇನು ಬೀಡ್ಸನ್ನ ನಾನು ಬೆರಳಲ್ಲಿ ಏನೂ ಮಾಡ್ತಾಯಿಲ್ಲ, ಅದೇ ಕೂರ್ತಾ ಇದೆ. ಈ ಥರ ಸ್ಟೆಪ್ಪನ್ನು ಯೂಸ್ ಮಾಡಿದಾಗ ಬಿಗಿನರ್ಸ್ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ನಾನು ಹೇಳಿದ ರೀತಿಯಲ್ಲೇ ಮಾಡಿ ಈ ಡಿಸೈನ್ ಕಸ್ಟಮರ್ಗೆ ಹಾಕೊಡಿ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಅದೇ ಹೋಲು ಒಂದು ಸರಿ ಸ್ವಲ್ಪ ಗಮನ ಇಟ್ಟು ಮಾಡಿಬಿಟ್ರೆ ನಿಮಗೆ ಇದು ತುಂಬ ಈಸಿ. ಒಂದು ಸರಿ ತಿಳ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಮತ್ತು ಬೀಡ್ಸು ಮತ್ತು ರಿಟನ್ನು ಮತ್ತು ನಾನು 2 ಸರಿ ಹೋಗಿ ಮತ್ತೆ ತರ್ತಾಯಿದ್ದೀನಿ. ನಾನು ಎರಡು ಸರಿ ಎರಡು ಕೆಲಸ ಒಂದೇ ಸರಿ ಮಾಡ್ತಾಯಿದ್ದೀನಿ. ಈ ರೀತಿಯೂ ಮಾಡ್ಕೊಬೋದು. ಮತ್ತು ಬಿಗ್ ಬೀಡ್ಸು ನಿಮಗೆ ಅರ್ಥ ಆಗಲಿ ಅಂತ ಅದನ್ನು ಬಿಡಿಸಿ ಹೇಳಿದೆ. ಈ ರೀತಿ ಮತ್ತು 2 ಹೋಲಿಂದ ಇಲ್ಲಿಂದ ಸ್ವಲ್ಪ ಅದನ್ನು ಚುಚ್ಚಿ ಮತ್ತೆ ಇಲ್ಲಿಂದ ಆ ಸೂಜಿನ ಹೇಳತ್ತಂದರೆ ಮುಗೀತು. ನಾನು ಬಿಡಿಸಿ ಹೇಳಿದೆ ನಿಮಗೆ. ಈ ರೀತಿ ಮಾಡಿದ್ರೆ ತುಂಬ ಇನ್ನೂ ಈಸಿಯಾಗಿ ಮಾಡ್ಬೋದು, ಕನ್ಫ್ಯೂಸು ಆಗೋದಿಲ್ಲ. ನೋಡಿ ಮತ್ತೆ ಅದೇ ಸ್ಪೇಸಲ್ಲಿ ಹೋಗಿ ಸ್ವಲ್ಪ ಈ ರೀತಿ ಮುಂದೆ ಎಳೆದು ತಂದರೆ ನೋಡಿ ಕೂರುತ್ತೆ. ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ತಾ ಇದೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ನಾನು ಯಾವುದೇ ಥರ ಬೆರಳು ಸಹಾಯದಿಂದ ಏನೂ ಅದನ್ನು ಎಳೆಯೋದು ಆ ಥರ ಮಾಡಿದ್ದು ಏನೂ ಮಾಡಿದ್ದಿಲ್ಲ. ಹೇಗೆ ಕೂತ್ಕೊಂಡಿದೆ ಆ ಒಂದು ಡಿಸೈನು. ಮತ್ತು ಇದೇ ಬೀಡ್ಸಲ್ಲಿ ಹೋಗಿ ಬಿಗ್ ಬೀಡ್ಸ್ ಒಳಗಡೆ ಹೋಗಿ ಈ ರೀತಿ ದಾರಾನ ಎಳೆತಂದು ಮತ್ತು ಇಲ್ಲೊಂದು ಲಾಸ್ಟಲ್ಲಿ ಕವರ್ ಆಗಬೇಕು. ಯಾವುದೇ ಥರ ಗ್ಯಾಪ್ ಬಿಡಬೇಡಿ. ಗ್ಯಾಪ್ ಇಟ್ಟರೆ ಆ ಡಿಸೈನ್ದು ಫಿನಿಶಿಂಗೇ ಬೇರೆ ರೀತಿ ಕಾಣಿಸುತ್ತೆ. ಮತ್ತು ಇದೇ ಸ್ಪೇಸಲ್ಲಿ ಹೋಗಿ ಹೆಣ್ಣು ಮಾಡಿ ಅಷ್ಟೇ. ಹೆಣ್ಣು ಮಾಡಿ ಮತ್ತು ಬ್ಯಾಕ್ ಸೈಡ್ ಅದನ್ನು ಆ ಒಂದು ದಾರನ ಹಿಂದೆ ತಗೊಂಡೋಗಿ ಇಲ್ಲಿ ಸ್ವಲ್ಪ ಗಂಟು ಹಾಕಬೇಕು. ಟೈಟಾಗಿ ಗಂಟಾಗಿ ಬಿಚ್ಚೋಯ್ತು ಅಂದರೆ ನೀವು ಮಾಡಿದ್ದೆಲ್ಲ ವೇಸ್ಟು ಆ ಥರ ಆಗುತ್ತೆ. ಟೈಟಾಗಿ ಎಳೆದು ಅಲ್ಲಿ ಒಂದು 3-4 ಗಂಟಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಗ್ಲೂ ಹಾಕಿ ಪೇಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ. ಈ ರೀತಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಈ ಒಂದು ನಾವು ಬೇಬಿ ಕುಚ್ಚು ನಾನು ಬೇರೆದು ಹಾಕಿದ್ದೀನಿ. ನಿಮಗೆ ಹೇಗೆ ಅಂದರೆ ವಿಡಿಯೋಸ್ ಲೆಂತಿ ಆಗುತ್ತೆ ಅಂತೇಳಿ ನಾನು ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ನಿಮ್ಗೆ ತೋರಿಸಿಲ್ಲ ಈ ವಿಡಿಯೋದಲ್ಲಿ. ಬೇರೆ ಸ್ಯಾರಿದು ಲಿಂಕ್ ಕೊಡ್ತೀನಿ ನಿಮಗೆ, ಅದನ್ನು ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಬೇಬಿ ಕುಚ್ಚನ್ನು ಫಸ್ಟು ನನ್ನ ವಿಡಿಯೋದಲ್ಲಿ ಹತ್ತತ್ರ ಹಾಕ್ಕೊಂಡಿದ್ದೀನಿ. ಬಟ್ ಈ ಒಂದು ಡಿಸೈನ್ಗೆ ಆ ಥರ ಏನು ಮಾಡೋದು ಬೇಡ. ಒಂದು ಮತ್ತು ಇನ್ನೊಂದು ಇವೆರಡು ಕುಚ್ಚು ನಡುವೆ ಒಂದು ನಮ್ಮದು ಸ್ಕೇಲ್ ಬರುತ್ತಲ್ಲ, 1 ಇಂಚ್ ಗ್ಯಾಪ್ ಇರಬೇಕು. ನಿಮಗೆ ಒಂದು ನೋಡಿ ಇಲ್ಲೇ ಬೆರಳಲ್ಲೇ ಗೊತ್ತಾಗುತ್ತೆ. 1 ಇಂಚ್ ಗ್ಯಾಪಲ್ಲಿ ನೀವು ಈ ರೀತಿ ಬೆರಳನ್ನು ಇಟ್ಕೊಂಡು ಪಾಯಿಂಟ್ ಮಾಡ್ಕೊಬೋದು.
ಮಾರ್ಕ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಹಾಕ್ಕೊಳ್ಳಿ. ನಾವು ನಾರ್ಮಲ್ ಬೇಬಿ ಕುಚ್ಚಿಗೆ ಹಾಕುವಷ್ಟು ಹತ್ತತ್ರ ಹಾಕ್ಕೊಂಡಿಲ್ಲ, ನಾನು ಒಂದೊಂದು ಇಂಚು ಅಂತರದಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಬೇಗ ಹಾಕ್ಬೋದು ಅಂತೇಳಿ. ಈ ಡಿಸೈನು ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದೇ ರೀತಿ ಮತ್ತೆ ಇನ್ನೊಂದು ಪಕ್ಕದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಬೇಬಿ ಕುಚ್ಚು ಹಾಕೋದು ಸುಮ್ಮನೆ ಗೊತ್ತಿರುತ್ತೆ ಕಾಮನ್ನಾಗಿ. ಅದ್ರ ಜೊತೆಗೆ ನಾನು ಒಂದು ಲಿಂಕ್ ನಿಮಗೆ ಫಸ್ಟು ಶೇರ್ ಮಾಡಿದ್ದೀನಿ ನಿಮಗೆ. ಬಟ್ ಅದು ನಾರ್ಮಲ್ ಬೇಬಿ ಕುಚ್ಚು. ನೀವು ಒಂದೊಂದು ಇಂಚು ಗ್ಯಾಪಲ್ಲಿ ಇದಕ್ಕೆ ಮಾರ್ಕ್ ಮಾಡ್ಕೊಂಡು ಹಾಕೊಳ್ಳಿ. ಸೇಮ್ ಅರ್ಧ ಗಂಟೆ ಹಾಕೊಂಡು ಇಟ್ಕೊಂಡು ದಾರಾನ ಈ ರೀತಿ ಎಳೆದು, ಸಾರಿ ಬಿಗ್ ಬೀಡ್ಸಸ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಅದು ಪಕ್ಕಕ್ಕೆ ಅದನ್ನು ಪೋಣಿಸ್ತಾ ಹೋಗಿ. ಆ ಕುಚ್ಚು ಸುತ್ತ, ಆ ಕುಚ್ಚುದು ಮೇಲ್ಗಡೆ ಹೆಡ್ ಇರುತ್ತಲ್ಲ, ಆ ಕುಚ್ಚುದ ಹೆಡ್ಡಿಗೆ ಈ ರೀತಿ ಪೋಣಿಸ್ತಾ ಹೋಗಿ ಅದು ಫುಲ್ಲು ಕವರ್ ಆಗಬೇಕು. ತುಂಬ ಈಸಿ ಇದೆ, ಗ್ಯಾಪ್ ಇಡಬಾರ್ದು. ಈ ರೀತಿ ನೋಡಿ, ಈ ರೀತಿ ಯಾವುದೇ ಥರದ್ದು ಗ್ಯಾಪ್ ಇಟ್ಟರೆ ಲಾಸ್ಟ್ ಫಿನಿಶಿಂಗ್ ನಮಗೆ ಸಿಗೋದಿಲ್ಲ. ಹಾಗಾಗಿ ತುಂಬ ಲೆಂತಿಯಲ್ಲಿ ಸೂಜಿಯನ್ನು ಅಂತರದಲ್ಲಿ ಹೇಳ್ಕೊಬೇಡಿ. ಬಿಗ್ ಬೀಡ್ಸನ್ನು ನಾವು ಇನ್ಸರ್ಟ್ ಮಾಡಬೇಕಾದ್ರೆ ನಾನು ಎರಡೆರಡು ಮೆಥಡಲ್ಲಿ ನಿಮಗೆ ಆ ಥರನೂ ಹೇಳ್ಕೊಡ್ತಾ ಇದ್ದೀನಿ, ಈ ಥರನೂ ಹೇಳ್ಕೊಡ್ತಾ ಇದ್ದೀನಿ. ಹೆಡ್ಡಿಂದ ಹೊರಗಡೆ ಈ ರೀತಿ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಇದಕ್ಕೆ ಹೇಳ್ಕೊಂಡು ಬೀಡ್ಸನ್ನು ಈ ರೀತಿ ಹ್ಯಾಡ್ ಮಾಡಿ, ಮತ್ತೆ ಆ ಒಂದು ಹೆಡ್ಡಿಂದ ಈ ರೀತಿ ಇನ್ಸರ್ಟ್ ಮಾಡಿ ಆ ಬೀಡ್ಸನ್ನು ಲಾಕ್ ಮಾಡಿ, ಕರೆಕ್ಟಾಗಿ ಲಾಕ್ ಮಾಡಿ ನೋಡಿ. ಮತ್ತೆ ಬಿಗ್ ಬೀಡ್ಸಸ್ಸು ಆ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಹೆಡ್ಡಿಂದ ಮತ್ತೆ ಹೊರಗಡೆಗೆ ಸೂಜಿಯನ್ನು ಹೇಳುತ್ತಂದು ಬೀಡ್ಸನ್ನು ತುಂಬ ಈಸಿ ಇದೆ. ಸ್ವಲ್ಪ ಬಿಗಿನರ್ಸ್ ಟಫ್ ಅನಿಸ್ಬೋದು, ಸ್ಟಾರ್ಟಿಂಗ್ ನನಗೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟಫ್ ಅನಿಸ್ತು, ಆಮೇಲೆ ಸ್ವಲ್ಪ ಈಸಿ ಆಯಿತು. ಹಾಗಾಗಿ ಆ ಥರ ನಾನು ಹೇಳಿದೆ. ನೋಡಿ ಅನಿಸಿದಾಗ ಪರ್ಫೆಕ್ಟಾಗಿ ಬರ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಮತ್ತೆ ಆ ಒಂದು ಬೀಡ್ಸ್ಗೆ ಹೋಲಿಂದ ಮತ್ತೆ ಇನ್ಸರ್ಟ್ ಮಾಡಿ ಹೆಡ್, ಆ ಹೆಡ್ ಸೈಡಿಂದ ಒಂದು ಲಾಸ್ಟ್ ಸ್ಮಾಲ್ ಬೀಡ್ಸ್ಗೆ ಹೆಡ್ ಮಾಡಿ, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಲಾಸ್ಟ್ ಎಂಡ್ ಮಾಡಿ ಇಂಥ ಆ ಕಡೆ ಒಟ್ಟೋಗ್ಬಿಟ್ರೆ ಸ್ವಲ್ಪ ನೀವು ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಬೆರಳಿಂದ ಲಾಸ್ಟಲ್ಲಿ ಆಗುತ್ತೆ. ಅಷ್ಟುಬಿಟ್ಟರೆ ಮತ್ತೆ ಈ ಬ್ಯಾಕ್ ಸೈಡಿಂದ ಅದೊಂದು 3 ಗಂಟೆ ಹಾಕಿ ಅದು ಗ್ಲೂ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಟ್ರೆ ಅದು ಏನಾಗೋದಿಲ್ಲ, ಬಿಚ್ಚೋದು ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ. ಇಷ್ಟೇ ಈ ಡಿಸೈನು, ತುಂಬ ಈಸಿ ಇದೆ. ನಿಮಗೆ ಸ್ಯಾರಿ ಪೂರ್ತಿ ನಾನು ಮಾಡಿಬಿಟ್ಟು ಫ್ರೆಂಡ್ಸಿಗೆ ತೋರಿಸ್ತೀನಿ ನಿಮಗೆ ಹೇಗೆ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿ. ಇದನ್ನು ಸ್ವಲ್ಪ ಎಕ್ಸ್ಟ್ರಾಸ್ನ ಈ ರೀತಿ ಕಟ್ ಮಾಡಿಬಿಡಿ. ಅದು ಫುಲ್ ಕಟ್ ಮಾಡಿದ್ರೆ ಏನಾಗೋದು, ನಾವು ಪೇಸ್ಟ್ ಮಾಡ್ತೀವಿ, ಮತ್ತೆ ಒಂದು ಗ್ಲೂ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಏನಾಗೋದಿಲ್ಲ, ಬಿಚ್ಚೋಗೋದಿಲ್ಲ. ಯಾವುದೇ ಕಾರಣಕ್ಕೂ ನೋಡ್ತಾ ಇರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಚೆನ್ನಾಗಿ ಬಂದಿದೆ ಫಿನಿಶಿಂಗು, ಮತ್ತು ಹಳ್ಳ ಆಡೋದಿಲ್ಲ. ಕೆಲವೊಬ್ಬರು ಡಿಸೈನ್ಗಳನ್ನೆಲ್ಲ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ ಮನೆ, ಇದು ಏನೂ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಫೆಕ್ಟಾಗಿ. ಈ ಒಂದು ಡಿಸೈನ್ ಹೇಳ್ಕೊಟ್ಟು ಮೆಥಡಲ್ಲಿ ನೀವು ಮಾಡಿದ್ರೆ ಇದೇ ರೀತಿ ಸ್ಯಾರಿ ಬರುತ್ತೆ ಚೆನ್ನಾಗಿ. ನಾನು ನಿಮಗೆ ಸ್ಯಾರಿ ಪೂರ್ತಿ ಮಾಡೋದು ನಾನು ಜಸ್ಟ್ ಸ್ವಲ್ಪ ಮಾಡಿದ್ದೀನಿ. ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನಿಮಗೆ ಲಾಸ್ಟ್ ಫಿನಿಶಿಂಗ್ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫಿನಿಶಿಂಗ್ ಲಾಸ್ಟಲ್ಲಿ ಈ ಥರ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಈ ಒಂದು ಸ್ಯಾರಿ ಲಾಸ್ಟಲ್ಲಿ ಈ ರೀತಿ ಡಿಸೈನು ಈ ರೀತಿ ಫಿನಿಶಿಂಗ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಎಷ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಯಾವುದೇ ಥರ ಒಂದು ಈ ಥರ ಬೀಡ್ಸಸ್ಸು ಶೇಕ್ ಆಗೋದಿಲ್ಲ, ಪರ್ಫೆಕ್ಟಾಗಿ ಅಲ್ಲಿಗೆ ಸ್ಯಾರೀಸ್ಗೆ ಸ್ಟಿಚ್ ಆಗಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗ್ತಾ ಇಲ್ಲ. ಯಾಕಂತಂದರೆ ಕೆಲವೊಂದ್ಸರಿ ನಾವು ಹಾಗೆ ಸೆಕೆಂಡ್ ಸ್ಟೆಪ್ ಬೀಡ್ಸನ್ನು ಬಿಟ್ಟಾಗ ಹಲ್ಗಡೆ ಚಾನ್ಸಸ್ ಇರುತ್ತೆ. ಅದು ಕಸ್ಟಮರ್ಸ್ಗೆ ಸ್ವಲ್ಪ ಇರಿಟೇಷನ್ ಅನಿಸ್ಬೋದು. ಅದೇ ನಾನು ಅದನ್ನ ಅಲ್ಲೇ ಸ್ಟಿಚ್ ಮಾಡಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಈ ಥರ ಒಂದು ನಾನು ಹೇಳ್ಕೊಟ್ಟು ಮೆಥಡಲ್ಲಿ ಈ ಡಿಸೈನನ್ನು ಮಾಡಿದಾಗ ಪರ್ಫೆಕ್ಟಾಗಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಕಲರ್ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿರೋದ್ರಿಂದ ಈ ಥರ ಕಾಂಬಿನೇಷನ್ಸು ಡಾರ್ಕ್ ಶೇಡ್ಸ್ ಬರುತ್ತಲ್ಲ, ಆ ಥರ ಸ್ಯಾರೀಸ್ಗಳಿಗೆ ಈ ಥರ
ಹೇಳ್ಬೋದು ಈ ಡಾರ್ಕ್ ಶೇಡ್ಸ್ ಸ್ಯಾರೀಸ್ಗಳಿಗೆ ರೆಫರ್ ಮಾಡ್ಬೋದು. ಈ ಥರ ಒಂದು ಡಿಸೈನನ್ನು ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಸ್ಯಾರಿ ಈ ಒಂದು ಡಿಸೈನ್ಗೆ 600ವರೆಗೂ ಚಾರ್ಜ್ ಮಾಡ್ಬೋದು. ಕಾರಣ ಹೇಳ್ತೀನಿ, ತುಂಬ ಟೈಮ್ ಹಿಡಿಯುತ್ತೆ. ಈಗ ಬೀಸಸ್ 2 ಲೇಯರ್ ಬಂದಿರೋದ್ರಿಂದ ಹತ್ರ ಕಾಣಿಸ್ತಾ ಇರ್ಬೋದು ನಿಮಗೆ, ಅದು ತುಂಬ ವರ್ಕ್ ಹಿಡಿಯುತ್ತೆ, ಸಿಕ್ಕಾಪಟ್ಟೆ ವರ್ಕ್ ಹಿಡಿಯುತ್ತೆ. ಹಾಗಾಗಿ ನೀವು 600 ತೊಗೊಂಡ್ರೂ ಲಾಸ್ ಇಲ್ಲ ಕಸ್ಟಮರ್ ಹತ್ರ. ಮತ್ತು ಬೀಸಸ್ ತುಂಬ ಹೈ ಕ್ವಾಲಿಟಿ ಬೀಸಸ್ಸನ್ನು ಯೂಸ್ ಮಾಡೋದ್ರಿಂದ ತೊಗೊಬೋದು. ಆ ಒಂದು ರೌಂಡ್ ಬೀಸಸ್ ಸ್ಪೇಸಲ್ಲಿ ಇತ್ತೀಚೆಗೆ ಡಿಸೈನ್ ಬೀಸಸ್ ಬಂದಿದೆ. ಆ ಥರದ್ದು ನಾನು ಸಿಕ್ಕರೆ ನಿಮಗೆ ಒಂದ್ಸರಿ ಆ ಬೀಸಸ್ಸನ್ನು ಹಾಕಿ ತೋರಿಸಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರದ್ದು ವೆರೈಟಿ ಡಿಫ್ರೆಂಟ್ ಆಗಿರೋ ಡಿಸೈನನ್ನು ಟ್ರಯಲ್ ಮಾಡಿದಾಗ ಆ ಥರದ್ದನ್ನೆಲ್ಲ ಹಾಕಿ ಈ ರೀತಿ ರೆಡಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 600 ನಾನು ಬ್ಯಾಂಗ್ಳೂರು ಪ್ಲೇಸ್ ಆಗಿರೋದ್ರಿಂದ ನಾನು ತೊಗೊಳ್ಳೋ ರೇಟನ್ನು ಹೇಳ್ತಿದ್ದೀನಿ, ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ. ಹಳಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.